ಆಗ್ತಾ ಇದೆ. ಹಾಗೇನೆ ಇವತ್ತು ನೀರಿನ ಪ್ರಶ್ನೆ, ಇವತ್ತು ನಮ್ಮ ಜಿಲ್ಲೆಗೆ ಶಾಶ್ವತ ನೀರಾವರಿ ಯೋಜನೆ ಜಾರಿ ಆಗಬೇಕಂತೇಳಿ ನಿರಂತರವಾದಂಥ ಹೋರಾಟ, 2 ಸಲ ಪಾದಯಾತ್ರೆ ಮಾಡಿ ನಮ್ಮ ಜಿಲ್ಲೆಗೆ ಪರಮಶಿವಯ್ಯ ವರದಿ ಜಾರಿ ಆಗಬೇಕಂತ ಪ್ರಶ್ನೆ ಬಂದಾಗ ಇವತ್ತು ಪರಮಶಿವಯ್ಯ ವರದಿಗೆ ಬದಲು ಇವತ್ತು KC ವ್ಯಾಲಿಯನ್ನು ನೀರನ್ನು ಬಿಟ್ಟರು. ನಾವೊಂದನ್ನು ಡಿಮ್ಯಾಂಡ್ ಮಾಡ್ತೀವಿ, ಈಗಲೂ ಕೂಡ ನಮಗೆ ಕೃಷ್ಣಾ ಬೇಸಿನ್ಗೆ ಸೇರಿರ್ತಕ್ಕಂಥ ಜಿಲ್ಲೆ ಆಗಿದೆ ನಮ್ಮದು. ಕೃಷ್ಣಾ ಬೇಸಿನಲ್ಲಿ ಈ ಸಲ ಬರ್ತಕ್ಕಂಥ ನೀರನ್ನು, ಕೃಷ್ಣಾ ನೀರನ್ನು ರೈತರಿಗೆ ಕುಡಿಯೋಕ್ಕೆ ಯೋಗ್ಯವಾದಂಥ ನೀರು ನಮಗೆ ಕೊಡಬೇಕು ಅನ್ನೋದು ಕೂಡ ನಾವು ಒತ್ತಾಯವನ್ನು ಮಾಡಲಿಕ್ಕೆ ನೀರಿನ ಪ್ರಶ್ನೆ ಆಗಿದೆ. ಹಾಗೇನೆ ಇವತ್ತು ರೇಷನ್ ಕಾರ್ಡು ಸುಮಾರು 1,20,000 ಏನಾದ್ರು ಪರಿಹಾರ ಏನಾದ್ರು ಸಂಪಾದನೆ ಮಾಡ್ತಾರೆ ಅಂತೇಳಿ ಗೊತ್ತಾಗ್ಬಿಟ್ರೆ ಸಾಕು, ಆ ರೇಷನ್ ಕಾರ್ಡ್ ಕಿತ್ತಾಕ್ತಕ್ಕಂಥದ್ದು. ಏನಾದರೂ ಆ ರೈತರ ಮಕ್ಕಳು ಬೆಂಗಳೂರಲ್ಲಿ ಏನಾದರೂ ಹೋಟೆಲಲ್ಲಿ ಎಲ್ಲಾದರೂ ಒಂದು ಕೆಲಸಕ್ಕೆ ಮಾಡಿದ್ರೆ 15,000 20,000 ಏನೋ ಸಂಬಳ ತಗೊಂಡ್ರೆ ನಿನಗೆ ಇನ್ಕಮ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು BPL ರೇಷನ್ ಕಾರ್ಡನ್ನು ಇವತ್ತು ಕಡಿಮೆ ಕಿತ್ತಾಕ್ತಕ್ಕಂಥದ್ದಕ್ಕೆ ಇವತ್ತು ಕೈ ಹಾಕಿದ್ದಾರೆ. ಇಂತಹ ಸಂದರ್ಭದಲ್ಲಿ ಆ ಬೇಡಿಕೆಯನ್ನು ನಾವು ಕೂಡ ಇಟ್ಟಿದ್ದೀವಿ. ಅದೇ ರೀತಿ ಇನ್ನೊಂದು ಪ್ರಮುಖವಾದಂಥ ವಿಚಾರಗಳು ಕೂಡ ಇವತ್ತು ನಾವು 12 ಬೇಡಿಕೆಗಳನ್ನು ಇವತ್ತು ನಾವು ಇಟ್ಟಿದ್ದೀವಿ. ಅದೇ ರೀತಿ ಸಿಲ್ಕು ಮಿಲ್ಕು ಇವೆಲ್ಲ ಕೂಡ ಪ್ರಮುಖವಾದಂಥ ನಮ್ಮ ಜಿಲ್ಲೆ. ಸಿಲ್ಕು ಮಿಲ್ಕ್ ಅಂದ ತಕ್ಷಣ ಚಿಕ್ಕಬಳ್ಳಾಪುರ ಅವಿಭಾಜಿತ ಕೋಲಾರ ಜಿಲ್ಲೆ ಇವತ್ತು ಇಡೀ ಕರ್ನಾಟಕಕ್ಕೆ ಮಾದರಿಯಾದಂಥ ಜಿಲ್ಲೆ. ಇವತ್ತು ಸಿಲ್ಕ್ ಏನಾಗಿದೆ, ಸಂಪೂರ್ಣವಾಗಿ ರೈತರು ದಿವಾಳಿಯಾಗಿ ಸಿಲ್ಕನ್ನು ಬಿಟ್ಟಿರ್ತಕ್ಕಂಥಾಗಿದೆ. ಮಿಲ್ಕ್ ಇದೆ, ಆ ಮಿಲ್ಕ್ ಕೂಡ ಇವತ್ತು ಬೇರೆ ಅಮೇರಿಕಾ ಬೇರೆ ಜೊತೆಯಲ್ಲಿ ಇವತ್ತು ಸರ್ಕಾರಗಳು ಇವತ್ತು ಒಪ್ಪಂದ ಮಾಡಿಕೊಂಡು ಮಿಲ್ಕ್ನ ಹಾಲಿಗೆ ಸಂಬಂಧಪಟ್ಟಂಥ ಪ್ರಾಡಕ್ಟ್ಗಳನ್ನು ಇಲ್ಲಿ ಆಮದು ಮಾಡಿಕೊಳ್ಳುವ ಮುಖಾಂತರವಾಗಿ ಇವತ್ತು ಆ ರೈತರು ದಿವಾಳಿ ಆಗ್ತಕ್ಕಂಥದ್ದು. ಇವತ್ತು ಮಾಂಸ, ಕೋಳಿ ಸಾಗಾಣಿಕೆದಾರರು, ಕುರಿ ಸಾಗಾಣಿಕೆದಾರರು ಇವರೆಲ್ಲರೂ ಕೂಡ ಇವತ್ತು ಮತ್ತೆ ಬೀದಿಗೆ ಬೀಳ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ದಲಿತರ ಮೇಲೆ ದೌರ್ಜನ್ಯ ಈ ರೀತಿ ಹಲವಾರು ವರ್ಷಗಳಿಂದ ನಡೀತಕ್ಕಂಥದ್ದು ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ. ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿ ಆಗಬೇಕು. ಪ್ರಮುಖವಾಗಿ ರೈತರಿಗೆ ಬೆಳೆದಂಥ ಬೆಂಬಲ ಬೆಲೆ ಇವತ್ತು 50% ಇವತ್ತು ರೈತರಿಗೆ ಬೆಂಬಲ ಬೆಲೆಯನ್ನು ಹಾಕುವ ಮುಖಾಂತರವಾಗಿ ಇವತ್ತು ರೈತರಿಗೆ ಸರಿಯಾದಂಥ ರೀತಿಯಲ್ಲಿ ಕೂಡ ಇವತ್ತು ರೈತರನ್ನು ಕೈ ಹಿಡಿಬೇಕು ಅನ್ನೋದು ಕೂಡ. ಇವೆಲ್ಲವನ್ನ ಇವತ್ತು ಸುಮಾರು 12 ಬೇಡಿಕೆಗಳನ್ನು ಇವೇನು ನಾವು ರೈಸ್ ಮಾಡಿದ್ದೀವಿ. ಇಡೀ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಮುಖವಾದಂಥ ಈ ಸಮಸ್ಯೆಗಳ ಆಧಾರದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡುವ ಮುಖಾಂತರವಾಗಿ ನಾವು ಸಾಗುತ್ತೀವಿ ಅನ್ನೋರು ಕೂಡ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಪ್ರಮುಖವಾಗಿ ಭೂಮಿ ವಿಚಾರ, ಆಗಿನ ಕಾಲದಲ್ಲಿ ಕೂಡ ಬಂಜರು ಭೂಮಿಲು ಪಂಚಪೆಟ್ಟಾಲಿ ಅನ್ನುವ ಒಂದು ವಿನಾದ. ಆಗಲೇ ಇವತ್ತು ರೈತರು ಉಳುಮೆ ಮಾಡ್ತಕ್ಕಂಥ ಭೂಮಿನ 1952ರ ದಶಕದಿಂದ ಕೂಡ ದೊಡ್ಡ ಮಟ್ಟದ ಅವಿಭಾಜಿತ ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಇತಿಹಾಸ ಇರ್ತಕ್ಕಂಥದ್ದು ಕರ್ನಾಟಕ ಪ್ರಾಂತ ರೈತ ಸಂಘ, ಅಖಿಲ ಭಾರತ ಕಿಸಾನ್ ಸಭಾ. ಇಂತಹ ಸಂದರ್ಭದಲ್ಲಿ ನಾವು ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳು, ರೈತರು, ದಲಿತರು, ಕೃಷಿ ಕೂಲಿ ಕಾರ್ಮಿಕರು, ಮಹಿಳೆಯರು, ವಿದ್ಯಾಭ್ಯಾಸ ಇವೆಲ್ಲವನ್ನು ಕೂಡ ಇವತ್ತು ಒಳಗೊಂಡಿದೆ. ರೈತರ ಮಕ್ಕಳು ಇವತ್ತು ಓದಲಿಕ್ಕೆ ಕೂಡ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸುಮಾರು 20-30 ಎಕರೆ ಇರ್ತಕ್ಕಂಥ ಭೂಮಿ ಇರ್ತಕ್ಕಂಥ ರೈತರು ಕೂಡ ಇವತ್ತು ಸಂಪೂರ್ಣವಾಗಿ ದಿವಾಳಿಯಾಗಿ ಕುರಿ ಸಾಗಾಣಿಕೆ, ಮೇಕೆ ಸಾಗಾಣಿಕೆಯಲ್ಲಿ ಇವತ್ತು ತೊಡಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಇದೆಲ್ಲವನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ರೈತರು ಬೆಳೆದಂಥ ಬೆಲೆಗೆ ಬೆಂಬಲ ಬೆಲೆ ಸಿಗ್ತಾ ಇರ್ತಕ್ಕಂಥದ್ದು, ಆ ರೈತರಿಗೆ ಬೆಂಬಲ ಬೆಲೆ ಸಿಗದೇ ಇರ್ತಕ್ಕಂಥದ್ದು, ಸರ್ಕಾರದಿಂದ ಸಬ್ಸಿಡಿ ಸಿಗದೇ ಇರ್ತಕ್ಕಂಥದ್ದು, ಅದೇ ರೀತಿ ಇವತ್ತು ರಸಗೊಬ್ಬರಗಳ ಬೆಲೆಗಳನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು, ಆ ಕ್ರಿಮಿನಾಶಕಗಳ ಕೀಟಗಳನ್ನು ಸಾಯಿಸಲಿಕ್ಕಾಗಿ ಇವತ್ತು ಏನು ಉಪಯೋಗಿಸ್ತಕ್ಕಂಥ ವಿಷಪೂರಿತ ವಿಧಾನಗಳೇನಿದೆ ಅವು ಕೂಡ ಇವತ್ತು ಸರಿಯಾದಂಥ ಬೆಲೆ ಕೂಡ ಬರದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ಸಂದರ್ಭದಲ್ಲಿ ಈ ಬೇಡಿಕೆಗಳನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ, ಅಖಿಲ ಭಾರತ ಕಿಸಾನ್ ಸಭಾ ದೊಡ್ಡ ಮಟ್ಟದ ಹೋರಾಟಗಳನ್ನು ನಮ್ಮ ಜಿಲ್ಲೆಯಲ್ಲಿ ನಾವು ನಡೆಸ್ತೀವಿ ಅಂತೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ಹೊಸ ಜಿಲ್ಲಾ ಸಮಿತಿ ಏನು ಆಯ್ಕೆಯಾಗಿದೆ, ಎಲ್ಲರೂ 40 ವರ್ಷಗಳಿಂದ ಕೂಡ ನಿರಂತರವಾಗಿ ರೈತರ ಸಮಸ್ಯೆಗಳನ್ನು ಎದುರಿಸಿ ಆ ರೈತರ ಸಮಸ್ಯೆಗಳ ಪರಿಹಾರಕ್ಕಾಗಿ ಇವತ್ತು ಸರ್ಕಾರದ ವಿರುದ್ಧವಾಗಿ ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡ್ತಕ್ಕಂಥ ಅನುಭವ ಇರ್ತಕ್ಕಂಥ ಹೊಸ ಸಮಿತಿ ಆಯ್ಕೆಯಾಗಿದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಒಂದು ದೊಡ್ಡ ಹೊಡೆತ ನಮ್ಮ ಜಿಲ್ಲೆಗೆ ಬೀಳುವಂತ ಪರಿಸ್ಥಿತಿ ಇದೆ. ಯಾಕಂದ್ರೆ ಈಗ ಅಮೆರಿಕದ ಒಂದು ಒಪ್ಪಂದವನ್ನು ಏನು ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ ನಮ್ಮ ದೇಶದವರು, ಅದ್ರ ಏನಾದರೂ ಜಾರಿಗೆ ಬಂದ್ರೆ
ನಮ್ಮ ಇರುವಂತ ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು ಏನು ಹಳ್ಳಿಗಳಲ್ಲಿ ಏನು ಹೈನುಗಾರಿಕೆಯನ್ನು ನಂಬಿ ಜೀವನ ಮಾಡ್ತಾ ಇದ್ದಾರೆ, ಅವರಿಗೆ ದೊಡ್ಡ ಹೊಡೆತ ಬೀಳುವಂತ ಎಲ್ಲಾ ಪರಿಸ್ಥಿತಿಗಳು ನಮ್ಗೆ ಕಾಣ್ತಾ ಇದೆ. ಯಾಕಂದ್ರೆ ನಾವು ಹೈನುಗಾರಿಕೆಯಲ್ಲಿ ರೈತರು ಈಗ ನಮಗೆ ಏನು ಸಿಗ್ತಾ ಇದೆ ಲಾಭ ಅದು ಕಳೆದೋಗುತ್ತೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಹೈನುಗಾರಿಕೆ ಕೊಡ್ತಾ ಇರ್ತಕ್ಕಂಥ ಸಬ್ಸಿಡಿ ಕಡಿಮೆ, ಆದ್ರೆ ಅಮೆರಿಕದಲ್ಲಿ ಕೊಡ್ತಾ ಇದ್ದ ಸಬ್ಸಿಡಿ ಅವ್ರ ರೈತರಿಗೆ ಜಾಸ್ತಿ. ಆ ದೃಷ್ಟಿಯಿಂದ ನಮಗೆ ಹೊಡೆತ ಬೀಳುತ್ತೆ. ಅಲ್ಲಿರ್ತಕ್ಕಂಥ ಹಾಲಿನ ಉತ್ಪನ್ನಗಳು ಏನಿಲ್ಲಿ ಬಂದ್ರೆ ಕಡಿಮೆ ದರಕ್ಕೆ ಸಿಗುತ್ತೆ. ನಾವು ಏನು ಹಾಲಿನ ಉತ್ಪನ್ನಗಳು ಜಾಸ್ತಿ ರೇಟ್ ಆಗುತ್ತೆ, ಆದ್ರಿಂದ ಅದು ಕಡಿಮೆ ರೇಟ್ ಸಿಗುವಂತ ಪರಿಸ್ಥಿತಿಯಲ್ಲಿ ನಮಗೆ ಹೈನುಗಾರರಿಗೆ ತೊಂದರೆ ಆಗುತ್ತೆ ಅಂತ ನಾವು ಈ ಸಮ್ಮೇಳನ ಚರ್ಚೆ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಭ್ರಷ್ಟಾಚಾರ ಏನ್ ಹೇಳ್ತಾ ಇದೆ, ನಮಗೆ ಏನು ಪಿ ನಂಬರ್ಗಳು ಏನು ಇವತ್ತು ಸರ್ಕಾರ ಒಂದು ಆದೇಶ ಮಾಡಿದೆ, ಪಿ ನಂಬರ್ಗಳು ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈಗ ಇರುವಂತ ತಾಲೂಕು ಕಚೇರಿಗಳಲ್ಲಿ ಏನು ಎಲ್ಲ ರೈತರುಗಳನ್ನ ಸರಿಯಾಗಿ ಅವರ ಹತ್ರ ಭ್ರಷ್ಟಾಚಾರ ಮಾಡಿ ಯಾರು ದುಡ್ಡು ಕೊಟ್ರೆ ಅವ್ರಿಗೆ ಮಾತ್ರ ಪಿ ನಂಬರ್ಗಳು ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ನಾವು ಹೋರಾಟ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಈ ರೀತಿಯಲ್ಲಿ ನಾವು ಎಲ್ಲಾ ಕೂಡ ರೈತ ಸಂಘದಿಂದ ಹೋರಾಟಗಳು ಮಾಡಿ ನಾವು ಒಂದು ರೈತ ಸಂಘವನ್ನು ಈ ಜಿಲ್ಲೆಯಲ್ಲಿ ಬಲಿಷ್ಠವಾಗಿ ಕಟ್ಟಬೇಕೆಂದು ತೀರ್ಮಾನ ಮಾಡಿ ನಾವು ಈ ಸಮ್ಮೇಳನದಲ್ಲಿ ಒಂದು ನಿರ್ಣಯಗಳನ್ನು ಕೈಗೊಂಡು ನಾವು ಮುಂದಿನ 3 ವರ್ಷಗಳ ಹೋರಾಟ ಮಾಡೋದಕ್ಕೆ ನಾವು ಎಲ್ಲಾ ರೀತಿಯಲ್ಲಿ ತಯಾರಿದ್ದೀವಿ ಅಂತ ಈ ಮೂಲಕ ನಾವು ಹೇಳೋದಕ್ಕೆ ಪ್ರಯತ್ನ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚಿನ ಒಂದು ಹಾಲು ಮತ್ತು ಹೈನುಗಾರಿಕೆ ಮತ್ತು ಹೂವಿನ ಒಂದು ಬೆಳೆಗಳನ್ನ ಹೆಚ್ಚು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಹೂಗಳನ್ನು ಬೆಳೀತಾ ಇದ್ದಾರೆ. ಆದ್ರೆ ಇವತ್ತು ಮಾರ್ಕೆಟ್ ಸರಿಯಾದ ಮಾರ್ಕೆಟ್ ವ್ಯವಸ್ಥೆ ಇವತ್ತು ಭಾರಿ ಸಂಕಷ್ಟದಲ್ಲಿದ್ರೆ ಮಾರ್ಕೆಟ್ ಕೂಡಲೇ ಆಗ್ಬೇಕಂತ ಹೇಳಿ ಅದನ್ನೊಂದು ಒತ್ತಾಯ ಮಾಡ್ತಾ ಇದ್ವಿ. ಹಾಗೆ ಇವತ್ತು ಹೈನುಗಾರಿಕೆಯಲ್ಲಿ ಹಸುಗಳಿಂದ ದೂರ ಆಗ್ತಾ ಇದ್ದಾರೆ. ಇವತ್ತು ಹಸುಗಳನ್ನ ಸಾಕ್ತಾ ಇದ್ರೆ ದೂರ ಆಗ್ತಾ ಇದ್ದಾರೆ. ಯಾಕಂದ್ರೆ ಅದಕ್ಕೆ ಆಗ್ತಕ್ಕಂಥ ಕಚ್ಚಾ ವಸ್ತುಗಳ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ. ಒಂದ್ ಕಡೆ ಇವತ್ತು ಹಾಲಿಗೆ ರೇಟ್ ಇಲ್ಲ, ಆಮೇಲೆ ಇನ್ನು ಸರ್ಕಾರ ಪ್ರೋತ್ಸಾಹ ಧನ ಕೊಡ್ತಾ ಇಲ್ಲ. 6 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸರಿ ಕೊಡುವಂತದ್ದಾಗಿದೆ, ಕೂಡಲೇ ಅದು ಕೊಡಬೇಕಾಗಿದೆ. ಮತ್ತೆ ಹೈನುಗಾರಿಕೆ ಮತ್ತು ರೇಷ್ಮೆನ ಗಟ್ಟಿಗೊಳಿಸಬೇಕಾಗಿದೆ ಸರ್ಕಾರ. ಒಂದ್ ಕಡೆ ಈ ಎಲ್ಲಾ ನಿರ್ಣಯಗಳ ಮೇಲೆ ಈಗಾಗಲೇ ನಿರ್ಣಯಗಳನ್ನು ಮಾಡಿದ್ವಿ, ಸರ್ಕಾರಕ್ಕೆ ಆ ನಿರ್ಣಯಗಳನ್ನು ಕೊಟ್ಟಿದ್ವಿ. ಆ ನಿಟ್ಟಿನಲ್ಲಿ ತಾವು ಹೆಚ್ಚಿನ ರೀತಿ ನಮ್ಮ ಒಂದು ಇದಕ್ಕೆ ಒತ್ತು ಕೊಟ್ಟು ನಮ್ಗೆ ಸಹಕಾರಿ ಆಗ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಶುದ್ಧೀಕರಣ HN ವ್ಯಾಲಿ KC ವ್ಯಾಲಿಯಿಂದ ನೀರೇನಿದೆ ಅದನ್ನ ಶುದ್ಧೀಕರಣ ಮಾಡಬೇಕು 3ನೇ ಹಂತದ್ದು ಅಂತ ಹೇಳಿದೆ. ಅದಕ್ಕೆ ಮೊದಲಿಂದ ಕೂಡ ನಾವು ಅದನ್ನು ವಿರೋಧನ ಮಾಡ್ತಾ ಬಂದಿದ್ದೀವಿ. ಕೊಚ್ಚೆ ನೀರು ನಮಗೆ ಬೇಡ, ನಮಗೆ ಬೇಕಾಗಿರ್ತಕ್ಕಂಥ ಶಾಶ್ವತ ನೀರಾವರಿ ಯೋಜನೆ ಬೇಕು, ಪರಮಶಿವೆಯ ವರ್ಗ ಆಧಾರಿತ ನೀರು ಬೇಕು, ಮತ್ತು ಕೃಷ್ಣಾ ನೀರು ಬೇಕು ಅಂತ ಕೇಳಿದ್ದೀವಿ. ಇವತ್ತು ಏನೋ ಒಂದು ಕಾಂಗ್ರೆಸ್ಸು BJP ಎರಡೂ ಕೂಡ ಒಂದು ರಾಜಕಾರಣ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ. ಅದು ಮಾಡುವಂಥ ಸಂದರ್ಭದಲ್ಲಿ ಯಾರೂ ಕೂಡ ತುಟಿ ಕೂಡ ಬಿಚ್ಚಲಿಲ್ಲ ಅವತ್ತು. ಇವತ್ತು ಏಕದಮನ ಒಂದು ಬಂದ್ ಮಾಡುವುದರಿಂದ ಇದರಿಂದ ಏನು ಪ್ರಯೋಜನ ಇಲ್ಲ. ಅದರದ್ದೇ ಆದಂಥ ಒಂದು ಇದೆ. ಇಡೀ ನಮ್ಮ 2 ಜಿಲ್ಲೆಗಳಲ್ಲಿ ಹೋರಾಟ ರೂಪಿಸಬೇಕಾಗ್ತದೆ. 2 ಜಿಲ್ಲೆಯ ಜನತೆ ಇವತ್ತು ಎದ್ದೇಳಬೇಕು. ಅದು ಕೇವಲ ಯಾರೋ ಒಂದು ರಾಜಕೀಯ ಪಕ್ಷದ ಉದ್ದೇಶದಿಂದ ಮಾಡ್ತಕ್ಕಂಥದ್ದಲ್ಲ. ಅದಕ್ಕೆ ನಮ್ಮ ವಿರೋಧ ಇಲ್ಲ. ಬಟ್ KC ಏನು ನೀರು ಇವತ್ತು ಕೊಳಚೆ ನೀರು ಏನು ಬರ್ತಾ ಇದೆ ಅದನ್ನು ವಿರೋಧ ಮಾಡ್ತೀವಿ. 3ನೇ ಶುದ್ಧೀಕರಣ ಘಟಕ ಮಾಡಲೇಬೇಕು, ಮಾಡಂಗಿದೆ. ಇಲ್ಲ ನಮಗೆ ಶಾಶ್ವತ ನೀರಾವರಿ ಯೋಜನೆ ಜಾರಿ ಆಗಬೇಕು, ಕೃಷ್ಣಾ ನೀರು ನಮ್ಗೆ ಬರಬೇಕು ಅಂತ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ನಿಲುವು.